ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತದ ಸರಣಿ. ಆರೋಗ್ಯವಾಗಿದ್ದ 30 ವರ್ಷದ ರವಿಕುಮಾರ್ಗೆ ಹಾರ್ಟ್ ಅಟ್ಯಾಕ್. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 26ನೇ ಬಲಿ. ಹೃದಯಾಘಾತಕ್ಕೆ ಶಿವಮೊಗ್ಗದಲ್ಲಿ ಸರ್ಕಾರಿ ವೈದ್ಯ ಸಾವು. 48 ವರ್ಷದ ವೈದ್ಯ ಸಂದೀಪ್ ನಿಶಕ್ತಿ ಹಿನ್ನೆಲೆ ಖಾಸಗಿ ಆಸ್ಪತ್ರೆಗೆ ದಾಖಲು. ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ನಿಧನ. ಹಾರ್ಟ್ ಅಟ್ಯಾಕ್ನಿಂದ ಸರಣಿ ಸಾವಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಳವಳ. ಕೋವಿಡ್ ಲಸಿಕೆಯ ದುಷ್ಪರಿಣಾಮ ಇರಬಹುದೇ ಅಂತ ಶಂಕೆ. ಈ ಬಗ್ಗೆ ಅಧ್ಯಯನ ನಡೆಸುವ ಕಾರ್ಯ ನಡೀತಾ ಇದೆ ಅಂತ ಟ್ವೀಟ್. ಅಪ್ರಾಪ್ತ ಪುತ್ರನಿಗೆ ಬೈಕ್ ಕೊಟ್ಟು ಅಪಘಾತಕ್ಕೆ ಕಾರಣವಾಗಿದ್ದ ತಂದೆಗೆ ಜೈಲು ಶಿಕ್ಷೆ. 1 ದಿನ ಜೈಲು ಶಿಕ್ಷೆ ಹಾಗೂ 30,000 ದಂಡದ ತೀರ್ಪು. ತುಮಕೂರು ಜಿಲ್ಲೆಯ ಗುಬ್ಬಿ ಜೆಎಂಎಫ್ಸಿ ನ್ಯಾಯಾಲಯದ ಆದೇಶ. ಸೀರೆಯುಟ್ಟು ದೇವಸ್ಥಾನಕ್ಕೆ ಕಳ್ಳತನಕ್ಕೆ ಬಂದ ಖದೀಮ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಘಟನೆ. ಸಿಸಿಟಿವಿ ದೃಶ್ಯ ಆಧರಿಸಿ ಶಶಿ ಎಂಬಾತನನ್ನ ಬಂಧಿಸಿದ ಪೊಲೀಸರು. ಉತ್ತಮ ಮಳೆ ಹಿನ್ನೆಲೆ ತುಂಗಾಭದ್ರಾ ಡ್ಯಾಂಗೆ ಹರಿದು ಬಂದ ಭಾರೀ ಪ್ರಮಾಣದ ನೀರು. ಅವಧಿಗೂ ಮುನ್ನವೇ ವಿಜಯನಗರದ ತುಂಗಾಭದ್ರಾ ಜಲಾಶಯ ಭರ್ತಿ ಹಂತಕ್ಕೆ. ಡ್ಯಾಂನ ಸೊಬಗು ಕಣ್ತುಂಬಿಕೊಳ್ಳಲು ನೂರಾರು ಪ್ರವಾಸಿಗರು ಲಗ್ಗೆ. ಶೀಘ್ರದಲ್ಲೇ ಚಿಕ್ಕಮಗಳೂರಿನಿಂದ ನೇರವಾಗಿ ತಿರುಪತಿಗೆ ರೈಲು ಆರಂಭ. ಹಲವು ವರ್ಷದ ಬೇಡಿಕೆಗೆ ಕೊನೆಗೂ ಅಸ್ತು ಎಂದ ರೈಲ್ವೆ ಇಲಾಖೆ. ಶಿವಮೊಗ್ಗ ಹಾಗೂ ಬೆಂಗಳೂರಿನ ಬೆನ್ನಲ್ಲೇ ತಿರುಪತಿಗೆ ರೈಲು ಹಿನ್ನೆಲೆ ಜನರ ಸಂತಸ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮೇಘಸ್ಫೋಟದಿಂದ ಸಾವಿನ ಸಂಖ್ಯೆ ಏರಿಕೆ. 5 ಮಂದಿ ಕೊನೆಯುಸಿರೆಳೆದು 16 ಜನ ನಾಪತ್ತೆ. 332 ಜನರ ಸ್ಥಳಾಂತರದ ಜೊತೆಗೆ ರಕ್ಷಣಾ ಕಾರ್ಯ.